ಕೂಡೋ ಅಸೋಸಿಯೇಷನ್ ಆಫ್ ಕರ್ನಾಟಕ ಅದರ ವತಿಯಿಂದ ನಾವು ಹಿಮಾಚಲ ಪ್ರದೇಶಕ್ಕೆ 70 ಜನ ಕ್ರೀಡಾಪಟುಗಳು ಅಫಿಷಿಯಲ್ಸ್ ಎಲ್ಲ ಸೇರಿಬಿಟ್ಟು 27 ಜನ ಹೋಗಿದ್ವಿ. ಇಲ್ಲಿ 70 ಕ್ರೀಡಾಪಟುಗಳಲ್ಲಿ 3 ಗೋಲ್ಡ್, 13 ಸಿಲ್ವರ್, 18 ಬ್ರೌನ್ಸ್, ಇದು 34 ಮೆಡಲ್ ಗೆದ್ದಿದ್ದಾರೆ. ಈ ಒಂದು ಪ್ರಶಸ್ತಿ ತಂದಿದ್ವಿ. ಓವರ್ ಆಲ್ 3rd ಪ್ಲೇಸ್ ಬಂದಿದೆ ಕರ್ನಾಟಕಕ್ಕೆ. ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಕೂಡೋದಲ್ಲಿ ಬಂದಿದೆ. ನಾನು ಅಂದ್ಕೊಳ್ತೀನಿ ಈ ಮಟ್ಟದಲ್ಲಿ ಆಲ್ ಸ್ಪೋರ್ಟ್ಸಲ್ಲಿ, ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ, ಗೌರ್ಮೆಂಟ್ ರೆಕಗ್ನೈಸ್ ಗೇಮಲ್ಲಿ ಈ ಥರ ಮಾರ್ಷಲ್ ಆರ್ಟ್ಸಲ್ಲಿ ಈ ಥರ ಒಂದು ಪ್ರಶಸ್ತಿ ತಂದಿರೋದು, ಈ ಥರ ಮೂಮೆಂಟ್ ತಂದಿರೋದು ತುಂಬಾ ಕಡಿಮೆ ಅಂತ ಅಂದ್ಕೊಳ್ತೀನಿ. ನಾವು ಪ್ರಯತ್ನ ಪಟ್ಟಿದ್ವಿ, ನಮ್ಗೆ ಸಿಕ್ಕಿದೆ. ಈ ಥರ ಪ್ರತಿಯೊಂದು ಕ್ರೀಡೆಯಲ್ಲಿ ಇದೇ ಥರ ತರಬೇಕಂತ ನನ್ನ ಆಶಿಸ್ತಾ, ನನ್ನ ಎಲ್ಲರೂ ನಮ್ಮ ಕೋಚಸ್ ಇದ್ದಾರೆ, ಶೇಖರ್ ಇದ್ದಾರೆ, ಅಮೃತ್ ಪಟೇಲ್ ಅಂತ ಬೆಂಗಳೂರಿಂದ ಸಂಸ್ಥೆಗೆ ಖಜಾಂಚಿ ಆಗಿದ್ದಾರೆ ಸ್ಟೇಟಿಗೆ, ಅವರು ಬಂದಿದ್ದರು, ಅಲ್ಲಿಂದ ಮಕ್ಕಳು ಬಂದಿದ್ದರು. ಮೊಹಮ್ಮದ್ ಇಬ್ರಾಹಿಂ, ಅಂಬೇಡ್ಕರ್, ನಿಜಾಮ್ ಅಂತ ಕೋಚ್ ಆಗಿ ಬಂದಿದ್ದರು. ವಿಪರೀತ ಸೆಕೆ ಇತ್ತು, ಎಲ್ಲ ಸಹಿಸ್ಕೊಂಡು ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಡೆಲ್ಲಿ ಸುತ್ತಾಡಿಸ್ಕೊಂಡು ಒಳ್ಳೆ ರೀತಿ ಕಾಂಪಿಟೇಷನ್ ಮುಗಿದಿದೆ. ಯಾರಿಗೂ ಇಂಜೋರ್ಡ್ ಆಗಿಲ್ಲ. ಒಂದು ಮಗು ಒಂದು ಸ್ವಲ್ಪ ಬೆರಳಿಗೆ ಸ್ವಲ್ಪ ಸಮಸ್ಯೆ ಆಗಿಬಿಟ್ರೆ ಬೇರೆ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಫೈಟಲ್ಲಿ ಎಲ್ಲ ಪೂರ್ತಿ ಆಯಿತು. ಆಮೇಲೆ ಇದರಲ್ಲಿ ಕೂಡೋ ಡಾನ್ ಗ್ರೇಡಿಂಗ್ ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮಲ್ಲಿ ನಾನು ಮತ್ತು ಮೊಹಮ್ಮದ್ ಇಬ್ರಾಹಿಂ ಪಾರ್ಟಿಸಿಪೇಟ್ ಮಾಡಿದ್ವಿ. ರಿಸಲ್ಟ್ ಏನು ಹೊರಗೆ ಬಂದಿಲ್ಲ, ಮುಂದೆ ಬರುತ್ತೆ. ಈ ಒಂದು ಕಾಂಪಿಟೇಷನ್ ಯಾರು ಮೆಡಲ್ ತೆಗೆದಾರೆ, ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ 6ನೇ ಕ್ಲಾಸಿಂದ 10ನೇ ತರಗತಿ ಮಕ್ಕಳಿಗೆ ಇವತ್ತೇ ಬೆಳಗ್ಗೆ ಲೀಸ್ಟ್ ಬಂದಿದೆ. ಹೋದ ವರ್ಷ ಮಾಡಿದ್ರಂಥ ಮಕ್ಕಳಿಗೆ ಮಾರ್ಚ್ಗಿಂತ ಬಿಫೋರ್ ಯಾರು ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದಾರೆ ಅವರಿಗೆಲ್ರಿಗೂ 10,000 ರೂಪಾಯಿ ಕ್ಯಾಶ್ ಪ್ರೈಸ್ ಬರ್ತಾ ಇದೆ. ನೆಕ್ಸ್ಟ್ ಈ ಮಕ್ಕಳಿಗೆ 10, 11, 12 ಮೀನ್ಸ್ ಫಸ್ಟ್ PU, ಸೆಕೆಂಡ್ PU, 10th ಸ್ಟ್ಯಾಂಡರ್ಡ್ ಈ 3 ವರ್ಷದಲ್ಲಿ ಮಗು ಏನು ಅಚೀವ್ಮೆಂಟ್ ಮಾಡಿರುತ್ತೆ, ಪಾರ್ಟಿಸಿಪೇಷನ್ ಅಥವಾ ಎನಿ ಮೆಡಲ್ಗೆ ಮೆಡಿಕಲ್, ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೈನ್ಸಿಗೆ ಸಂಬಂಧಪಟ್ಟಿದ್ದ ಡಿಗ್ರಿ ಇದಾವೆ ಅಷ್ಟು ಡಿಗ್ರಿಗೆ ಇದರಿಂದ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಸಿಗುತ್ತೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೂಡ ಸಿಗುತ್ತೆ. ಯಾರು ಸೀನಿಯರ್ಸ್ ಇದ್ದಾರೆ ಅವರಿಗೆ, ಯಾರು ಮೆಡಲ್ ಮಾಡಿದ್ದಾರೆ ಮೆಡಲಿಸ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಈ ತರ ಎಲ್ಲ ಫೆಸಿಲಿಟೀಸ್ ಇದೆ. ಈ ಗೇಮಿಗೆ ಭಾರತ ಸರ್ಕಾರ ಮಾನ್ಯತೆ ಕೊಟ್ಟಿದೆ. ನಾವು ಎಲೆಕ್ಷನ್ ಆಗಲಿ ಅಂತ ಕಾಯ್ತಿದ್ವಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಲಿ ಅಂತ ಕಾಯ್ತಿದ್ವಿ. ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹತ್ರ ನಾವು ಮನವಿ ಮಾಡ್ತಿದ್ವಿ, ಈ ಕ್ರೀಡೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಕೊಡಬೇಕಂತ. ಸೊ ನಾನು ಈ ಒಂದು ಕಾಂಪಿಟೇಷನ್ಗೆ ಬಂದಿರೋ ಎಲ್ಲ ಕಲಿಸಿರುವಂಥ ಎಲ್ಲ ಪೇರೆಂಟ್ಸಿಗೂ, ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಧನ್ಯವಾದನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.